ದಿನಗಳು ಭರವಸೆಯೊಂದಿಗೆ ಪ್ರಾರಂಭ ಆಗುತ್ತೆ, ಕನಸಿನೊಂದಿಗೆ ಕೊನೆಗೊಳ್ಳುತ್ತೆ. ಕೆಲವು ದಿನಗಳು ಸವಾಲುಗಳೊಂದಿಗೆ ಪ್ರಾರಂಭವಾದ್ರೆ ಖಂಡಿತವಾಗಿಯೂ ಅನುಭವಗಳೊಂದಿಗೆ ಕೊನೆ ಆಗುತ್ತೆ. ಅದೇ ಜೀವನ ಅಲ್ವಾ? ಹಲೋ, ನಮಸ್ಕಾರ. ಹೇಗಿದ್ರಾ ನೀವೆಲ್ಲರೂ? ಚೆನ್ನಾಗಿದ್ರ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಿ ತುಂಬ ದಿನಗಳೇ ಆಗಿತ್ತು. ನಾವು ಈ ಗ್ಯಾಪಲ್ಲಿ ವಿಡಿಯೋ ಏನು ಮಾಡಿರಲಿಲ್ಲ. ನಾವು ಇಂಡಿಯಾಗೂ ಕೂಡ ಹೋಗಿ ಬಂದು, ತಮ್ಮದ ಎಂಗೇಜ್ಮೆಂಟ್ ಇತ್ತು, ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೂಡ ಚೆನ್ನಾಗಿ ಆಯಿತು. ನಾವು ಕೂಡ ಇಂಡಿಯಾದಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. 2 ವೀಕ್ಸ್ ಇದ್ದು ವಾಪಸ್ ಬಂದ್ವಿ. ಅದ್ರದ್ದು ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೀನಿ, ಹಾಕ್ತೀನಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ರೂಟೀನ್ ನಂದು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬೆಳಗ್ಗೆ ಹೊತ್ತು ನಾನು ಸ್ವಲ್ಪ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಡಯಾಸಿಸ್ಟಿಸ್ ರೆಕ್ಟೆ ಅಂತ ಕಂಡೀಷನ್ ಇರುತ್ತೆ. ಆಫ್ಟರ್ ಡೆಲಿವರಿ 100ಅಲ್ಲಿ 20% ವಿಮೆನ್ಗೆ ಈ ಥರ ಕಂಡೀಷನ್ ಇರುತ್ತೆ. ಅದು ಬಿಕಾಸ್ ಲೈಕ್ ನಾವು ಡೆಲಿವರಿ ಆದಾಗ 3.5 kg ಇದ್ದ, ಸ್ವಲ್ಪ ಕ್ವೈಟ್ ಅ ಹೆವಿ ಬೇಬಿ ಅವನು. ಸೊ ಅವನದು ವೆಯ್ಟ್ಗೆ ಲೈಕ್ ನಮ್ಮದು 6 ಪ್ಯಾಕ್ಸ್ ಮಸಲ್ಸ್ ಇರುತ್ತಲ್ಲ, ಕೋರ್ ಮಸಲ್ಸ್ ಹಿಂಗಿರುತ್ತೆ. ಸೊ ಅದು ಬೇಬಿ ವೆಯ್ಟ್ಗೆ ಅದು ಸ್ವಲ್ಪ ಸ್ಟ್ರೆಚ್ ಆಗಿ ಹಿಂಗಾಗುತ್ತೆ, ಬಲ್ಜ್ ಆಗುತ್ತೆ, ಮತ್ತೆ ಗ್ಯಾಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗಾದಾಗ ನಿಮ್ಗೆ ಡೆಲಿವರಿ ಆಗಿ 1 ವರ್ಷ 2 ವರ್ಷ ಆದ್ರೂ ಹೊಟ್ಟೆ ಲೈಕ್ ಮುಂದ್ಗಡೆಗೆ ಇರುತ್ತೆ, ಪ್ರೆಗ್ನೆಂಟ್ ತರನೇ ಕಾಣಿಸ್ತಾ ಇರ್ತೀರಿ. ಏನಾದ್ರು ಒಂಚೂರು ತಿಂದ್ರೆ ಫುಲ್ ಹೊಟ್ಟೆ ಮುಂದ್ಗಡೆಗೆ ಕಾಣಿಸ್ತಾ ಇರುತ್ತೆ. ತುಂಬಾ ಜನಕ್ಕೆ ಇದು ಅರ್ಥ ಆಗಲ್ಲ ಸಿಚುವೇಶನ್. ನನ್ಗೇನೆ ಎಷ್ಟೋ ಜನ ಕೇಳಿದ್ದಾರೆ ಮತ್ತೆ ಪ್ರೆಗ್ನೆಂಟಾ ಅಂತ. ಸೊ ಅದೆಲ್ಲ ಅವ್ರಿಗೆ ಗೊತ್ತಿರಲ್ಲ, ನಮ್ಗೇನ್ ಕಂಡೀಷನ್ ಇರುತ್ತೆ, ನಾವೇನ್ ಗೋತ್ರು ಆಗ್ತಾ ಇದೀವಿ ಅಂತ. ಸೊ ಆ ಕಂಡೀಷನ್ಗೋಸ್ಕರ ನಾನು ಮನೇಲೇ ಈ ತರ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕಾರ್ಡಿಯೋ ವರ್ಕೌಟ್ ಮಾಡಿದ್ರು ಲೈಕ್ ಜಿಮ್ಗೆ ಹೋದ್ರು ನಿಮಗೆ ಅದೇನಿರುತ್ತೆ ಕಂಡೀಷನ್, ಅದು ಹೀಲ್ ಆಗಲ್ಲ. ಸೊ ಅದು ಹೀಲ್ ಆಗಕ್ಕೆ ಕೋರ್ ಮಸಲ್ಸ್ ಏನಿರುತ್ತೆ ಅದನ್ನ ಸ್ಟ್ರೆಂತ್ ಮಾಡಕ್ಕೆ, ಹೀಲ್ ಮಾಡಕ್ಕೆ ಸರ್ಟನ್ ಎಕ್ಸಸೈಸ್ಗಳಂತಾನೆ ಇರುತ್ತೆ. ಅದು ಮಾಡಿದ್ರೇನೆ ನಿಮ್ಗೆ ಅದು ಹೀಲ್ ಆಗ್ತಾ ಹೋಗುತ್ತೆ ಅಂಡ್ ಜಸ್ಟ್ ನಾರ್ಮಲ್ ಪೊಸಿಷನ್ಗೆ 6 ಪ್ಯಾಕ್ಸ್ ಮಸಲ್ಸ್, ಹ್ಯಾಬ್ ಮಸಲ್ಸ್ ಬರ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಎಷ್ಟೇ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದ್ರು, ಕಾರ್ಡಿಯೋ ಮಾಡಿದ್ರು, ಹೊಟ್ಟೆ ಬೊಜ್ಜು ಹೋದ್ರು ಆ ಕಂಡೀಷನ್ ಇರುತ್ತೆ. ಅದಿರೋದ್ರಿಂದ ಹೊಟ್ಟೆ ನಿಮ್ಗೆ ಆ ತರನೇ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಕೊಬೇಕು, ಎಕ್ಸಸೈಸ್ ರಿಲೇಟೆಡ್ ಎಕ್ಸಸೈಸ್, ಅದು ಆ ಕಂಡೀಷನ್ ನ ಹೀಲ್ ಮಾಡಕ್ಕೆ. ಸೊ ಅದನ್ನ ಮಾಡ್ತಾ ಹೋಗಿದ್ರೆ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಲೈಕ್ ಕನ್ಸಿಸ್ಟೆಂಟ್ ಆಗಿ 1 ಮಂತ್ ಅಥವಾ 2 ಮಂತ್ ಆಗಿ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಗೇನೆ ರಿಸಲ್ಟ್ ಕಾಣ್ತಾ ಹೋಗುತ್ತೆ. ಆನವಿನ ಎದ್ದಿಲ್ಲ, ಮಲ್ಕೊಂಡಿದ್ದಾನೆ. ಅಷ್ಟು ಕೂಡ ಆಫೀಸ್ಗೆ ಹೋದ್ರು. ನಾನು ಬೆಳಗ್ಗೆ ಅವ್ರ ಜೊತೆನೆ ಎದ್ದು ಫ್ರೆಶ್ ಆಗಿ ಸ್ವಲ್ಪ ನಂದೇನಿದೆ ಕೆಲಸಗಳು ಅವನ್ನ ಎದ್ದೇಳೋ ತನಕ ಮಾಡ್ಕೊತೀನಿ. ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊತೀನಿ. ಸೊ ನಿಮಗೂ ಕೂಡ ತೋರಿಸಿ ಏನು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ, ಡಯಟ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ. ನಾನು ಇನ್ಮೇಲೆ ಒಂದು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ತರಕಾರಿಗಳನ್ನ ಹಚ್ಚಿಟ್ಕೋತಾ ಇದ್ದೀನಿ. ನಾನಿವತ್ತು ಸಿರಿ ಧಾನ್ಯ ಸಾಮೆ ಅಕ್ಕಿ ಉಪಯೋಗಿಸ್ಕೊಂಡು ಒಂದು ಕಿಚಡಿ ಅಥವಾ ಪಲಾವ್ ಆ ಥರ ಒಂದು ರೆಸಿಪಿನ ಮಾಡೋಣ ಅನ್ಕೊತಾ ಇದ್ದೀನಿ. ಸೊ ತರಕಾರಿಗಳು ನಿಮ್ಮ ಇಷ್ಟ ಯಾವುದು ಇರುತ್ತೆ, ಎಲ್ಲ ತರಕಾರಿಗಳನ್ನ ಕೂಡ ಹಾಕೋಬೋದು ನೀವು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಆ್ಯಂಡ್ ಸ್ವಲ್ಪ ಮಶ್ರೂಮ್ಸ್ ಇತ್ತು. ಮಶ್ರೂಮ್ ಅಂದರೆ ಅಣಬೆ ಇತ್ತು, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕಾಳುಗಳು, ಹಸಿರು ಕಾಳು
ನೆನೆಸಿಟ್ಕೊಂಡಿದ್ದೀನಿ. ಸಿರಿಧಾನ್ಯ, ಹೆಸರಲ್ಲಿ ಸಿರಿಧಾನ್ಯ ಇದೆ, ಅಷ್ಟು ರಿಚ್ ಫುಡ್, ಅಷ್ಟು ವಿಟಮಿನ್ ಮಿನರಲ್ಸ್ ಎಲ್ಲ ಸಿಗುತ್ತೆ. ಸೊ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಸೋಯಾ ಬೀನ್ಸ್ ಕೂಡ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ, ಸೋಯಾ ಚಂಕ್ಸ್, ಕೊಬ್ಬರಿ ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅಚ್ಕಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ನಾನು ಏನಾದರೂ ಮಾಡ್ತಾಯಿದ್ರೆ ರೆಡಿ ಮಾಡಿ ಇಟ್ಕೊಂಡಾಗ ಹಾಕೊಳ್ಳೋಕ್ಕೆಲ್ಲ ನೀಟಾಗುತ್ತೆ. ಕಾಳುಗಳು ಅಷ್ಟೇ, ನೀವು ಮೊಳಕೆ ಬರ್ಸಿದ ಕಾಳಾಗಲಿ, ನೆನೆಸಿಟ್ಟಿದ್ದ ಕಾಳಾಗಲಿ, ಯಾವ ಕಾಳು ಬೇಕಾದ್ರೂ ನೀವು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಬೇ ಲೀವ್ಸ್ ಮತ್ತು ಮಸಾಲೆ ಪದಾರ್ಥಗಳೆಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಬಾಡಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ. ಮತ್ತು ಎಲ್ಲ ತರಕಾರಿಗಳು ಏನು ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ತರಕಾರಿಗಳನ್ನ ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಇಷ್ಟು ತರಕಾರಿ ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಚ್ಚು ಬೇಕು ಅಂದರೆ ಯಾವುದಾದ್ರೂ ತರಕಾರಿನ ಸೇರಿಸ್ಕೊಳ್ಬೋದು ಕೂಡ. ಇದಾದಮೇಲೆ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಸೋಯಾ ಚಂಕ್ಸ್ ಏನು ನೆನೆಸಿಟ್ಕೊಂಡಿದ್ದೆ ಅದನ್ನು ಬಿಸಿನೀರಲ್ಲಿ ತೊಳೆದು ನೆನೆಸಿಟ್ಕೊಂಡಿರ್ತೀನಿ. ಒಂದು 5 ನಿಮಿಷ ಅದು ನೆಂದರೆ ಸಾಕು. ಅದಾದಮೇಲೆ ಅದನ್ನು ನೆನೆಸಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೋಯಾ ಚಂಕ್ಸು ಪ್ರೋಟೀನ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ತರಕಾರಿಗಳಿಂದ ಫೈಬರ್ ಕೂಡ ಸಿಗುತ್ತೆ. ಸೊ ಎಲ್ಲನೂ ಕೂಡ ನಾವು ತಿನ್ನೋ ಆಹಾರದಲ್ಲೇ ನಮಗೆ ಸಿಗೋದ್ರಿಂದ, ಸೊ ಆಹಾರನ ಸಮತೋಲನದಿಂದ ಬ್ಯಾಲೆನ್ಸ್ ಡಯಟಲ್ಲಿ ನಾವು ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆ್ಯಂಡ್ ಅದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊಬ್ಬರಿ ಏನು ಇಟ್ಕೊಂಡಿದ್ದೀನಿ ಅದು ಹಾಕಿ, ಮಸಾಲೆಗಳನ್ನೆಲ್ಲ ಹಾಕಿ ಒಂದು ಸತಿ ಹಿಂಗೆ ತಿರುವಾಕೊಳ್ಬೇಕು. ಅದಾದ ನಂತರ ಸಾಮೆ ಹಾಕಿ ಏನು ಸಿರಿಧಾನ್ಯನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ಅದಕ್ಕೆ 1:2 ರೇಷಿಯೋದಲ್ಲಿ ಒಂದು 2 ವಿಷಲ್ ಹೊಡ್ಸ್ಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ನವಣಕ್ಕಿ ಪಲಾವ್ ಅಥವಾ ಕಿಚಡಿ, ಏನು ಕರಿಬೋದು. ಸೊ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಮಗೆ ಏನೇನು ಸಿಗಬೇಕು ಪೌಷ್ಟಿಕಾಂಶ ನಮ್ಮ ಆಹಾರದಲ್ಲಿ ಎಲ್ಲನೂ ಕೂಡ ಸಿಗುತ್ತೆ. ಸೊ ಅದರಿಂದ ನಮ್ಮ ಆಹಾರದಲ್ಲಿ ಜಾಸ್ತಿ ನಾವು ಸಿರಿಧಾನ್ಯಗಳು, ನವಣಕ್ಕಿ, ಸಾಮೆ ಅಕ್ಕಿ, ಆ ಥರ ನಾವು ಮಿಲ್ಲೆಟ್ಸ್ನ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳ್ತಾ, ಈ ರೀತಿ ಇತ್ತು ನಂದು ಅವತ್ತಿನ ಬ್ರೇಕ್ಫಾಸ್ಟ್ ಪ್ಲೇಟ್. ಇನ್ನು ಮುಂದಿನ ವೀಡಿಯೋ ಕ್ಲಿಪ್ಸ್ನ ನಾನು ಏನು ಹಾಕ್ತಾ ಇದ್ದೀನಿ ಅದು ಇಂದಿಂದು. ನಾನೇನು ವೀಡಿಯೋಗಳನ್ನ ಮಾಡಿರಲಿಲ್ಲ. ಆ ಗ್ಯಾಪಲ್ಲಿ ನಾವು ಇಂಡಿಯಾಗೆ ಹೋಗಿ ಬಂದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿದು ಏನೇನು ಕ್ಲಿಪ್ಸು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಅದನ್ನು ಇವಾಗ ಆ್ಯಡ್ ಮಾಡ್ತಾ ಹೋಗ್ತೇನೆ. ಇದು ಇಂಡಿಯಾಗೆ ಹೋಗೋಕ್ಕೂ ಮುಂಚೆ ನಮಗೆ ಒಂದು ಏರ್ ಕಟ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಅವರಪ್ಪ ಕರ್ಕೊಂಡು ಹೋಗ್ತಾಯಿದ್ರು. ಮನೆ ಎದುರುಗಡೆನೇ ಒಂದು ಬಾರ್ಬರ್ ಶಾಪ್ ಇರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ನವನ್ನ ತುಂಬ ಹತ್ರನೇ, ವಾಕಬಲ್ ಡಿಸ್ಟೆನ್ಸು. ಹೀಗೋಯ್ತು ಅನ್ನೋದು ಏರ್ ಕಟ್ ಸ್ಟೋರಿ. ಸೊ ಏನು ಅವನು ರಂಪ ಮಾಡಲಿಲ್ಲ, ಆಕಾಶ ಇಟ್ಕೊಂಡು ಕೂತಿದ್ರು. ಅವನು ಸುಮ್ಮನೆ ಕೂತ್ಕೊಂಡೆಲ್ಲ ಮಾಡಿಸ್ಕೊಂಡ. ಅವರು ಬಾರ್ಬರ್ ಶಾಪ್ ಅವರು ಕೂಡ ಅಷ್ಟೇ ನೀಟಾಗಿ ಮಾಡಿಕೊಟ್ರು. ಸೊ ಎಲ್ಲನೂ ಮಾಡಿಸ್ಕೊಂಡು ಕೊನೆಗೂ ನಾವು ಇಂಡಿಯಾಗೆ ಹೊರಡೋ ದಿನ ಬಂತು. ರಾತ್ರಿ 2:30 ಹಂಗೆ ಏರ್ಪೋರ್ಟ್ಗೆ ಹೊರಟು ಬಂದ್ವಿ. ಸೊ ರಾತ್ರಿ 2:30 ಆಗಿದ್ರು. ಅವನು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ತಾನೆ ಇದ್ದಾನೆ. ಸೊ ಲಗೇಜ್ ಎಲ್ಲ ತಗೊಂಡು ಬಂದ್ವಿ. ಇದು ನಮ್ಮದು ಸಿಂಗಾಪುರ್ ಏರ್ಪೋರ್ಟ್ ಇರುತ್ತೆ, ಚಾಂಗಿ ಏರ್ಪೋರ್ಟ್ ಅಂತ. ಬರಲ್ ನೀನು ಬರಲ್ವಾ?
ಹಂಗೆ ನಾನು ಸ್ವಲ್ಪ ಗ್ಯಾಪಲ್ಲಿ ವಿಡಿಯೋನ ಮಾಡಿಕೊಂಡೆ. ಸೊ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ನನ್ನ ಬಟ್ಟೆಗಳು ತುಂಬ ಕಂಫರ್ಟಬಲ್ ಆಗಿರ್ಬೇಕು ನನಗೆ. ಹಂಗೆ ಒಂದು ಲೂಸ್ ಆಗಿರೋ ಒಂದು ಜಿಯಾರ್ಡೋನೋ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಯೂನಿಕ್ಲೋದು ಒಂದು ಟಿ ಶರ್ಟ್ ಪೇರ್ ಮಾಡಿಕೊಂಡು ಒಂದು ಸ್ಕೆಚಸ್ ಶೂ ಹಾಕ್ಕೊಂಡು ರೆಡಿ ಆಗಿದೆ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್. ನೈಟ್ ಜರ್ನಿ ಬೇರೆ ಆನವನು ಇಟ್ಕೊಂಡು ಸೊ ನಂಗೆ ಕಂಫರ್ಟಬಲ್ ಆಗಿ ಇರಬೇಕು ಬಟ್ಟೆ ಟ್ರಾವೆಲ್ ಮಾಡ್ಬೇಕಾದ್ರೆ. ಸೊ ಅಂತೂ ಇಂತೂ ಬ್ಯಾಂಗ್ಳೂರ್ಗೆ ಬಂದು ತಲುಪಿದ್ವಿ. ಅದೊಂದು ಎಕ್ಸೈಟ್ಮೆಂಟ್ ಬೇರೆ, ನಮ್ಮೂರು ನಮ್ಮ ದೇಶ ಅಂತ. ಇದು ನನ್ನ ತಮ್ಮನ ಎಂಗೇಜ್ಮೆಂಟು, ಒಂದೆರಡು ಫೋಟೋಗಳನ್ನ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಲ್ಲನೂ ಕೂಡ ಫಂಕ್ಷನ್ ಚೆನ್ನಾಗಿ ಆಯಿತು. ಅವರಿಬ್ಬರಿಗೂ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಕು. ಆ್ಯಂಡ್ ನಮ್ಮದು ಕಾರ್ ಡೆಲಿವರಿ ಕೂಡ ಇತ್ತು. ಅದನ್ನು ನಾವೆಲ್ಲ ಬರೋ ಟೈಮ್ಗೆ ಅಂತ ಅಪ್ಪ ಇಟ್ಕೊಂಡು, ಸೊ ನಾವು ಬಂದಮೇಲೆ ಅವರು ಕೂಡ ಕಾರ್ ಡೆಲಿವರಿ ಎಲ್ಲ ತೊಗೊಂಡ್ರು. ಆ್ಯಂಡ್ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಆಕಾಶ್ ಮನೆಗೆ ಹೋದ್ವಿ. ಸೊ ಅಲ್ಲೇನೂ ಕೂಡ ಅಷ್ಟೇ ಮನೆ ಸ್ವಲ್ಪ ಕೆಲಸ ನಡೀತಾ ಇತ್ತು, ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ಮೇಲ್ಗಡೆ. ಸೊ ಅದನ್ನು ಕೂಡ ಒಂದು ಕ್ಲಿಪ್ ತಗೊಂಡೇ ಇರಲಿ ಅಂತ. ಅಲ್ಲಿ ಸಖತ್ ಮಳೆ, ತುಂಬ ಚಳಿ ಕೂಡ ಇತ್ತು. ಸೊ ಚೆನ್ನಾಗಿತ್ತು ಕ್ಲೈಮೇಟ್ ಕೂಡ. ದಿನಗಳು ಎಷ್ಟು ಬೇಗ ಕಳೆದು ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಕೊನೆಗೂ ನಾವು ಮತ್ತೆ ವಾಪಸ್ ಸಿಂಗಾಪುರ್ಗೆ ಬರೋ ಅಂಥ ದಿನ ಬಂದೇ ಬಿಡ್ತು. ಟರ್ಮಿನಲ್ 2 ಅಲ್ಲಿ ನಮಗೆ ಫ್ಲೈಟ್ ಇದ್ದಿದ್ದು. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರ್. ಇದೇ ಏರ್ಪೋರ್ಟ್ಗೆ ಬರಬೇಕಾದ್ರೆ ಒಂಥರ ಖುಷಿ ಇರುತ್ತೆ, ಹೋಗ್ಬೇಕಾದ್ರೆ ಇನ್ನೂ ಒಂಥರ ದುಃಖ ಇರುತ್ತೆ. ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನಮ್ಮ ದೇಶಕ್ಕೆ ವಿದಾಯ ಹೇಳಿ ಹೊರಡುವಂತಹ ಸಮಯ ಬಂದೇ ಬಿಡ್ತು. ಇದೊಂದು ಪುಟ್ಟ ಮಾತಿನಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೀವನದ ಬಗ್ಗೆ ಆಸಕ್ತಿನೇ ಇಲ್ಲದೆ ಇರುವಂತಹ ಒಬ್ಬ ಮನುಷ್ಯ ವೃಕ್ಷದ ಅಡಿಯಲ್ಲಿ ಕೂತು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಆತನನ್ನ ಕಂಡು ಕೃಷ್ಣ ಆತನ ಕಿವಿಗೆ ಮಾತ್ರ ಕೇಳೋ ಹಾಗೆ ದೂರದಿಂದ ಒಂದು ಮಾತನ್ನ ಹೇಳ್ತಾರೆ. ತುಂಬ ಯೋಚನೆ ಮಾಡಬೇಡ, ನೀನು ನಿನ್ನ ಜೀವನದ ಬಗ್ಗೆ ಬಹಳ ಯೋಚನೆ ಮಾಡಿಯೇ ನೀಡಿರುವೆ ಈ ಜನ್ಮವ ಹೀಗೆ ಅಂತ. ಅದರಿಂದ ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಅದು ಆ ದೇವ್ರೇ ನಮ್ಮ ಒಳ್ಳೆಯದಕ್ಕೆ ಮಾಡಿದ್ದಾನೆ ಅಂತ ತಿಳ್ಕೊಂಡು ನಗುಮುಖದಿಂದ ಮುಂದೆ ಸಾಗ್ತಾ ಇರಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.